ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಚಪಾತಿ ಮಾಡೋಣ ಅಂಥೇಳಿ ಬೆಳಗ್ಗೆ ಟಿಫನ್ಗೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಎಲ್ಲ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಫಿ ಮಾಡಿ ಕುಡಿಯೋಣ ಅಂದ್ಬಿಟ್ಟು, ಚಳಿ ಅಲ್ವಾ, ಕಾಫಿ ಕುಡಿತಾ ಇದ್ದೀನಿ. ಒಂದು ಲೋಟ ಕಾಫಿ ಕುಡಿದು ಆಮೇಲೆ ಟಿಫನ್ ಸ್ಟಾರ್ಟ್ ಮಾಡೋಣ ಅಂತೇಳಿ. ಇದಾ ID ಕಾರ್ಡ್. ಹಾಯ್ ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಈಗ ಹಸುಗಳ ಹತ್ರ ಬಂದಿದ್ದೀನಿ. ನೋಡಿ, ಎಲ್ಲ ಸಗಣಿ ಹಾಕಿ ಏನು ಮಾಡಿಟ್ಟಿದ್ದಾವೆ, ಎಲ್ಲದನ್ನು ಎತ್ತಾಕಿ ಕ್ಲೀನ್ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ಹಸುಗಳ ಹತ್ರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ಬಟ್ಟೆ ಮಿಷಿನ್ಗೆ ಹಾಕಿದ್ದೆ ಫ್ರೆಂಡ್ಸ್, ಒಣಗಾಕೋಣ ಅಂಥೇಳಿ. ಬಟ್ಟೆ ಎಲ್ಲ ಮಿಷಿನಿಂದ ತೆಗಿತಾ ಇದ್ದೀನಿ. ನೋಡಿ, ಎಲ್ಲ ಬೆಳಗ್ಗೆನೇ ಹಾಕಿದ್ದೆ ಮಿಷಿನ್ಗೆ. ಆ ಕೆಲಸ ಮುಗಿಯೋಷ್ಟರಲ್ಲಿ ಬಟ್ಟೆನೂ ಆಗಿರುತ್ತೆ, ಆಮೇಲೆ ಒಣಗಾಕೊಳ್ಳೋಣ ಅಂಥೇಳಿ ಎಲ್ಲ ಆಗಿತ್ತು. ನೋಡಿ, ಎಲ್ಲ ಬಕೆಟಿಗೆ ತುಂಬಿಕೊಂಡು ಒಣಗಾಕೋಣ ಅಂಥೇಳಿ ಅಲ್ಲಿಂದ ಬಂದು ಎಲ್ಲ ಬಟ್ಟೆ ಎಲ್ಲ ತುಂಬ್ಕೊತಾ ಇದ್ದೀನಿ. ಇಲ್ಲ ಶೀಟ್ ಕೆಳಗಡೆನೇ ಅಲ್ವಾ ಹಾಕೋಣ ಅಂಥೇಳಿ ತಗೊಂಡು ಹೋಗ್ತಾ ಇದ್ದೀನಿ. ನೋಡಿ, ಎಲ್ಲ ಇಲ್ಲಿ ಚೇರ್ ಮೇಲೆ ಇಟ್ಕೊಂಡು ಇಲ್ಲ ಹಾಕೋದಲ್ವ, ಇಲ್ಲ ಒಣಗಾಕೊಳ್ಳೋಣ ಅಂಥೇಳಿ ಒಣಗಾಕ್ತಾಯಿದ್ದೀನಿ. ಹಾಗೆ ನಾಯಿ ಮರಿ ನೀರಿಗೆ ಆ ಕಡೆ ಈ ಕಡೆ ಓಡಾಡ್ತಾಯಿತ್ತು, ಅದಕ್ಕೆ ನೀರು ಹಾಕ್ಬಿಟ್ಟು ಕುಡಿಯೋದಕ್ಕೆ ಆಮೇಲೆ ಬಟ್ಟೆ ಒಣಗಾಕ್ತಾಯಿದ್ದೀನಿ. ತುಂಬ ಬಿಸಿಲಿದ್ದಾಗ ಇಲ್ಲೇ ಶೀಟ್ ಕೆಳಗಡೆನೇ ಹಾಕ್ಕೊತೀನಿ ಫ್ರೆಂಡ್ಸ್. ಮೋಡ ಆ ಥರ ಏನಾದರೂ ಇದ್ದರೆ ಮಾತ್ರನೇ ಮೇಲೆ ಬಟ್ಟೆ ಹಾಕ್ಕೊಳ್ಳೋದು ನಾನು. ಮೇಲೆ ಒಣಗಾಕ್ಕೊತೀನಿ, ಇಲ್ಲ ಅಂದರೆ ಇಲ್ಲೇ ಒಣಗಾಕೊಂಡ್ಬಿಡ್ತೀನಿ. ತುಂಬ ಬಿಸಿಲಿದ್ರೆ ಶೀಟ್ ಕೆಳಗಡೆನೇ ಹಾಕ್ಕೊಂಡ್ರೆ ಬೇಗನೆ ಶೀಟ್ ಸ್ವಲ್ಪ ಕೆಳಗಡೆ ಇದೆಯಲ್ಲ, ಬಿಸಿಲು ಹಬೆ ಹೊಡಿಯುತ್ತಲ್ಲ, ಬೇಗನೆ ಒಣಕೊಳ್ಳುತ್ತೆ ಬಟ್ಟೆಗಳು. ಅದರಿಂದ ಎಲ್ಲ ಇಲ್ಲೇ ಒಣಗಾಕ್ಕೊತೀನಿ. ಏನಾದರೂ ಮೋಡ ಇಲ್ಲ ಮಳೆ ಬರೋ ಥರ ಇದ್ದರೆ ಮೇಲೆ ಒಣಗಾಕ್ಕೊತೀನಿ. ಎಲ್ಲದನ್ನು ಕ್ಲೀನಾಗಿ ಈ ಥರ ಉದುರಿಸಿ ನೀಟಾಗಿ ಒಣಗಾಕ್ತಾಯಿದ್ದೀನಿ. ಎಲ್ಲದನ್ನು ಕ್ಲೀನಾಗಿ ಈ ಥರ ಉದುರಿಸ್ಕೊಂಡು ಬಟ್ಟೆ ಕ್ಲೀನಾಗಿ, ಯಾಕಂದರೆ ಮಿಷಿನ್ಗೆ ಹಾಕಿರೋದ್ರಿಂದ ಎಲ್ಲ ಈ ಥರ ತಿರುಗಿಸಿ ಒಂಥರ ಉಂಡೆ ಥರ ಆಗ್ಬಿಟ್ಟಿರುತ್ತಲ್ಲ, ಅದನ್ನೆಲ್ಲ ಹಿಂಗೆ ಬಟ್ಟೆ ಈ ಥರ ಉದುರಿಸಿ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ, ಬಟ್ಟೆಗಳು ಕ್ಲೀನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಈ ಥರ ಉದುರಿ ಒಣಗಾಕ್ತಾಯಿದ್ದೀನಿ. ಸಾಯಂಕಾಲ ಅನ್ನೋಷ್ಟರಲ್ಲಿ ಎಲ್ಲ ಒಣಕೊಳ್ಳುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಬಿಸಿಲಿರುತ್ತಲ್ವ, ಏನು ಅಷ್ಟೊಂದೇನು ತೊಂದರೆ ಆಗೋಲ್ಲ ಬಟ್ಟೆಗಳು ಒಣಗೋದಕ್ಕೆ. ಹಾಗೆ ನಮ್ಮ ಮನೆಯವರು ಗೊಬ್ಬರ ತಗೊಬಂದಿದ್ರು, ಹುಲ್ಲಿಗೆ, ಸೀಮೆ ಹುಲ್ಲಿಗೆ ಮತ್ತು ಜೋಳ ಚೆಲ್ಲಿದ್ದೀವಿ, ಅದಕ್ಕೆಲ್ಲ ಹಾಕೋಕ್ಕೆ ಬೇಕು ಅಂತ ಗೊಬ್ಬರ ತಗೊಬಂದಿದ್ದಾರೆ. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಪಪ್ಪಾಯ ಕಿತ್ಕೊಬಂದಿದ್ರು. ಬೋರ್ ಹತ್ರ ಇದೆ ಗಿಡಗಳು ನಮ್ಮದು, ಪಪ್ಪಾಯ ಗಿಡ. ಅದು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಬೇಗ, ಅಂದರೆ ಮೇಲೆ ಕಲರ್ ಬರೋದಿಲ್ಲ, ಗ್ರೀನಾಗಿ ಇರುತ್ತೆ, ಒಳಗಡೆ ಫುಲ್ ಮೆತ್ತಗಾಗ್ಬಿಟ್ಟಿರುತ್ತೆ. ಜಾಸ್ತಿ ದಿನ ಇಟ್ಟರೆ ತಡೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕಟ್ ಮಾಡ್ತಾಯಿದ್ದೆ. ಹಾಗೆ ಮಕ್ಕಳು ಎಲ್ಲ ಬಂದರೆ ತಿಂತಾರೆ ಅಂಥೇಳಿ ಬಟ್ಟೆ ಎಲ್ಲ ಒಣಗಾಕಿ ಕೆಲಸ ಎಲ್ಲ ಮುಗ್ದಿತ್ತಲ್ವ, ಇದನ್ನು ಕಟ್ ಮಾಡೋಣ ಅಂಥೇಳಿ ಕಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಬಂದರು ಅಷ್ಟೊತ್ತಿಗೆ. ಕಟ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ತೊಳೆದು ಮತ್ತು ತಿಂದರೆ ಆಗುತ್ತೆ. ಮಕ್ಕಳು ಬರ್ತಾರಲ್ವ ಸಾಯಂಕಾಲ, ಅಷ್ಟೊತ್ತಿಗೆ ಅವ್ರಿಗೂ ಆಗುತ್ತೆ ಅಂಥೇಳಿ ಎಲ್ಲದನ್ನು ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ಪಪ್ಪಾಯ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಡೈಲಿ ಒಂದು ಪೀಸ್ ಆದರೂ ತಿನ್ನಬೇಕು. ಆದರೆ ನಮಗೆ ಡೈಲಿ ನೋಡಿ ಬೋರ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಈ ಪಪ್ಪಾಯ. ಡೈಲಿ ತಗೊಬಂದು 2 ದಿನಕ್ಕೆ 3 ದಿನಕ್ಕೆ ಒಂದೊಂದು ಸಿಗ್ತಾ ಇರುತ್ತಲ್ವ, ಅದು ದೊಡ್ಡದಲ್ವ ಕಾಯಿ. ಡೈಲಿ ನೋಡಿ ನಮಗೂ ಅಯ್ಯೋ ಡೈಲಿ ಯಾರಪ್ಪ ತಿಂತಾರೆ ಈ ಪಪ್ಪಾಯನ ಅನ್ನೋ ಥರ ಆಗಿಬಿಟ್ಟಿದೆ. ಇಲ್ಲದೇ ಇರೋರು ಒಂದೊಂದು ಪೀಸ್ಗೆ 10 ರೂಪಾಯಿ 20 ರೂಪಾಯಿ ಇಲ್ಲದೇ ಇರೋರು ಒಂದು ಪೀಸ್ಗೆ 10 ರೂಪಾಯಿ 20 ರೂಪಾಯಿ ಕೊಟ್ಟು ತಿಂತಾರೆ. ಈಗ ಬೆಂಗಳೂರಲ್ಲಿ ಕಂಪ್ನಿಗಳ ಹತ್ರ ಎಲ್ಲ ಇದೆ, ಪಪ್ಪಾಯನ ತೊಗೊಂಡೋದ್ರೆ ಒಂದು ಪೀಸ್ 20-30 ಅಂದು ತೊಗೊಂಡ್ಬಿಡ್ತಾರೆ. ನಮಗಿಲ್ಲಿ ಆರಾಮಾಗಿ ಗಿಡದಲ್ಲಿ ಸಿಗುತ್ತಲ್ವ, ಅದನ್ನ ತಿನ್ನೋಕ್ಕೆ ನಮಗೆ ಮೈ ಬಾರಾಗ್ಲು. ಅಯ್ಯೋ ಯಾರು ತಿಂತಾರಪ್ಪ ಡೈಲಿ ಅನಿಸ್ಬಿಡುತ್ತೆ. ಹಾಗೆ ಪಪ್ಪಾಯ ಎಲ್ಲ ತಿಂದ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂಥೇಳಿ. ನೋಡಿ, ಇದು ಪ್ಯಾರಾಶೂಟ್ ಆಯುರ್ವೇದಿಕ್. ನಾನು ಯಾವಾಗಲೂ ಎಣ್ಣೆ ಹಚ್ಚೋದು ಅದೇನೆ, ತುಂಬ ದಿನದಿಂದ ಅದೇ ಹಚ್ಚುತ್ತಾ ಇದ್ದೀನಿ. ಎಣ್ಣೆ ಹಿಡ್ದೆ ಕೂದಲೆಲ್ಲ ಒಂಥರ ಒರಟಾಗ್ಬಿಟ್ಟಿತ್ತು ಫ್ರೆಂಡ್ಸ್, ತುಂಬ
ಹಾರ್ಡ್ ಥರ ಅನಿಸ್ತಾಯಿತ್ತು. ಬಾಚಿದ್ರೆ ಕೂದಲು ಒಂಥರ ದಪ್ಪ ದಪ್ಪ ಅನ್ನಿಸ್ತಾಯಿತ್ತು, ಸಾಫ್ಟಾಗೇ ಇರಲಿಲ್ಲ. ಅದಕ್ಕೆ ಸರಿ ಅಂತ ಎಣ್ಣೆ ಹಚ್ಚೋಣ ಅಂಥೇಳಿ ಎಣ್ಣೆ ಹಚ್ಚುತ್ತಾ ಆ ಎಣ್ಣೆ ಹಚ್ಚಿ ತಲೆಗೆ ಸ್ನಾನ ಮಾಡೋದ್ರಿಂದ ಸಾಫ್ಟಾಗಿ ಏರ್ಸ್ ಕೂಡ ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ. ಇಲ್ಲಾಂದರೆ ಎಣ್ಣೆ ಹಚ್ಚಿದ್ರೆ ಬರೀ ತಲೆಗೆ ಸ್ನಾನ ಮಾಡಿಬಿಟ್ರೆ ಅದು ಸ್ನಾನ ಮಾಡ್ದಂಗೆ ಫ್ರೆಶ್ನೆಸ್ಸೇ ಇರೋಲ್ಲ, ಹೇರ್ಸು ಒಂಥರ ಒರಟೊರಟಾಗಿ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಅಂತ ಚೆನ್ನಾಗಿ ಎಣ್ಣೆ ಹಚ್ಚಿಬಿಡೋಣ, ಇನ್ನು ನೆಕ್ಸ್ಟ್ ದಿನ ಅಲ್ವ ತಲೆಗೆ ಸ್ನಾನ ಮಾಡೋಣ ಅಂಥೇಳಿ ಚೆನ್ನಾಗಿ ಎಣ್ಣೆ ಹಚ್ಚುತ್ತಾ ಆ ಎಣ್ಣೆ ಹಚ್ಚಲಿಲ್ಲ ಅಂದರೂ ತಲೆಭಾರ ಮತ್ತು ತಲೆನೋವು, ಒಣಗಿರೋ ಕೂದಲಿರುತ್ತಲ್ವ ತಲೆ ಮೇಲೆ, ಅದು ತಲೆಭಾರ ತಲೆನೋವು ಇದೆಲ್ಲ ಎಫೆಕ್ಟ್ ಆಗುತ್ತೆ. ತಲೆಗೆ ಎಣ್ಣೆ ಹಚ್ಚೋದ್ರಿಂದ ಸ್ವಲ್ಪ ಕೂಲಾಗಿರುತ್ತೆ, ನಮಗೂ ಕಣ್ಣುರಿ ಆ ಥರ ಬರೋದೆಲ್ಲ ತಪ್ಪುತ್ತೆ. ಚೆನ್ನಾಗಿ ಹಚ್ಚಿಕೊಂಡ್ರೆ ಎಣ್ಣೆ ಈ ಥರ ಮಸಾಜ್ ಮಾಡಿಕೊಂಡು, ನಾವು ಕೂದಲಿಗೆ ಹಚ್ಚೋದಕ್ಕಿಂತ ಎಣ್ಣೆನ ಈ ಥರ ಬುರುಡೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಫ್ರೆಂಡ್ಸ್. ಕೂದಲಿಗೆ ಹಚ್ಬಾರ್ದು ಯಾವತ್ತಿದ್ರೂ ಅಷ್ಟೇ, ಒಳಗಡೆ ತಲೆ ಬುರುಡೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು. ರೂಟ್ಸ್ಗೆಲ್ಲ ಎಣ್ಣೆ ಎಳೆಯೋ ಥರ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡೋದ್ರಿಂದ ಚೆನ್ನಾಗಿ ಬೆಳೆಯುತ್ತೆ ಕೂದಲು ಕೂಡ. ಈ ಥರ ಮಸಾಜ್ ಮಾಡ್ಕೊಳ್ಳಿ ಯಾವತ್ತೂ ಅಷ್ಟೇ. ಎಣ್ಣೆ ಇಟ್ಟು ಹಾಗೇ ಬಿಟ್ಬಿಡ್ಬೇಡ್ರಿ, ಚೆನ್ನಾಗಿ ಎಣ್ಣೆ ಇಟ್ಟು ಈ ಥರ ಎಲ್ಲ ಫಿಂಗರ್ಸಲ್ಲಿ ಮಸಾಜ್ ಮಾಡಿಕೊಂಡ್ರೆ ರೂಟ್ಸ್ಗೆಲ್ಲ ಚೆನ್ನಾಗಿ ಇಳಿಯುತ್ತೆ ಎಣ್ಣೆ. ನಾನು ಯಾವಾಗಲೂ ಅಷ್ಟೇ ಎಣ್ಣೆ ಇಟ್ಬಿಟ್ಟು ಈ ಥರ ಮಾಡ್ಕೊತೀನಿ. ಚೆನ್ನಾಗಿ ಎಣ್ಣೆ ಎಲ್ಲ ಇಟ್ಟು ಮಸಾಜ್ ಮಾಡಿ ಒಂದು 2-3 ನಿಮಿಷ ಆಮೇಲೆ ತಲೆಗೆ ಗಂಟು ಹಾಕ್ಬಿಟ್ಬಿಟ್ಟೆ. ಸಾಯಂಕಾಲ ಬಾಚ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ರಿಲೀಫ್ ಅನಿಸುತ್ತೆ ಫ್ರೆಂಡ್ಸ್. ತಲೆಗಿನ್ನೂ ಯಾರಾದರೂ ಎಣ್ಣೆ ಹಚ್ಚೋರಿದ್ರೆ, ಎಣ್ಣೆ ಹಚ್ಚಿ ತಲೆ ಬಾಚೋರಿದ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಯಾರು ಇಲ್ವಲ್ಲ, ನಾನೇ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ರಿಲೀಫ್ ಮಾಡಿ ಮತ್ತು ನೆಕ್ಸ್ಟ್ ದಿನ ಬೆಳಗ್ಗೆ ಫ್ರೆಂಡ್ಸ್ ಇದು 2 ಡೇಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಹಾಲೆಲ್ಲ ಕರೆದಿದ್ದಾದಮೇಲೆ ಇದು ಹಾಲು ಕರೆಯೋದು ಮಿಷಿನ್ನು ಕ್ಲೀನ್ ಮಾಡ್ತಾಯಿದ್ರು. ಅದು ಒಂದು ವಾರಕ್ಕೊಂದ್ಸಲ ತೊಳಿತಾ ಇರ್ತಾರೆ. ಬಿಸಿನೀರು ಹಾಕಿ ಕ್ಲೀನಾಗಿ ತೊಳೆದು ಸೋಪೆಲ್ಲ ಹಾಕಿ ಒಳಗಡೆ ಹಾಲು ಯಾವಾಗಲೂ ಬೆಳಗ್ಗೆ ಸಾಯಂಕಾಲ ಕರಿತಾ ಇರ್ತೀವಲ್ಲ, ಪೈಪುಗಳಲ್ಲೆಲ್ಲ ಗಲೀಜು ಥರ ಸೇರ್ಕೊಬಿಡುತ್ತೆ ಹಾಲು ಕಟ್ಕೊಂಡು. ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸರಿ ಅಂತ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೋಡಿ ಎಷ್ಟು ಕೆಲಸ ಇರುತ್ತೆ, ಒಂದು ಇದ್ದಷ್ಟು ಐಟಮು ಅದರದ್ದೊಂದು ಕೆಲಸ ಇದ್ದೇ ಇರುತ್ತೆ ಫ್ರೆಂಡ್ಸ್. ಅದನ್ನೆಲ್ಲ ತೆಗೆದು ಕ್ಲೀನಾಗಿ ತೊಳಿಬೇಕು. ನೋಡಿ ಇವು ನೋಡ್ತಾ ಇದ್ದಾವೆ, ಹಾಕಿರೋ ಹುಲ್ಲೆಲ್ಲ ತಿಂದಾಕ್ಬಿಟ್ಟು. ಹಾಗೆ ನಮ್ಮ ಮನೆಯವ್ರಿಗೆ ಅಲ್ಲೇ ಟೀ ತೊಗೊಂಬಂದು ಕೊಟ್ಟಿದ್ದೆ, ಅಲ್ಲೇ ಕೂತ್ಕೊಂಡು ಕುಡಿತಾ ಇದ್ದಾರೆ ನೋಡಿ. ಚಿಂಟು ಬರ್ತಾ ಇದ್ದಾನೆ. ಇದ್ರ ಆಟ ನೋಡಿ ಫ್ರೆಂಡ್ಸ್, ಎರಡೂ ಒಂದು ಕಡೆ ಇದ್ದರೆ ಭಾರಿ ಆಟ. ಹಾಗೆ ಕೋಳಿಗಳಿಗೆಲ್ಲ ರಾಗಿ ಹಾಕ್ತಾಯಿದ್ದೀನಿ. ರಾಗಿ ಹಾಕೋವರೆಗೂ ಹೋಗಲ್ಲ ಫ್ರೆಂಡ್ಸ್ ಇವು ಆಚೆಗೆ. ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ತಿನ್ನೋದಕ್ಕೆ ಏನಾದರೂ ಮೇವು ಹಾಕಿದ್ರೇ ಅವು ಆಚೆ ಹೋಗೋದು, ಇಲ್ಲಾಂದರೆ ಹೋಗಲ್ಲ. ನೋಡಿ ಹೆಂಗಿದೆ ವಾತಾವರಣ, ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರ್ಬೋದು, ಮೋಡ ಎಲ್ಲ ಮುಚ್ಕೊಂಡಿದೆ. ಹಾಗೆ ಅವಕ್ಕೆಲ್ಲ ಮೇವು ಹಾಕ್ಬಿಟ್ಟು ಬಂದು ಬಟ್ಟೆ ಎಲ್ಲ ಮಡಚಿ ಬೆಳಗ್ಗೆನೇ ಎದ್ದು ಮಡಚಿಟ್ಬಿಟ್ಟಿದ್ದೆ ಫ್ರೆಂಡ್ಸ್. ಆಮೇಲೆ ಅಂದರೆ ಆಗಲ್ಲ ಅಂತೇಳಿ ಎತ್ತಿಡಬೇಕು. ಎಲ್ಲದನ್ನು ವಾಶ್ ಮಾಡೋದು ಮಡಚೋದು ಇದೇ ಕೆಲಸ. ಅಲ್ಲೆಲ್ಲ ಆದಮೇಲೆ ಹಸು ತೊಳಿತಾ ಇದ್ದಾನೆ. ಮಿಷಿನೆಲ್ಲ ತೊಳೆದಿಟ್ರು ನಮ್ಮ ಮನೆಯವರು. ಹಾಗೆ ಹಸುಗಳೆಲ್ಲ ತೊಳಿತಾ ಇದ್ದಾರೆ ನೋಡಿ. ಭಾನುವಾರ ಹಸುಗಳು ತೊಳೆಯೋದು. ಮಿಷಿನೆಲ್ಲ ತೊಳೆದು ಆ ಕಡೆಗೆ ಇಟ್ಟಿದ್ದಾದಮೇಲೆ ಇವರು ಹಸುಗಳು ತೊಳ್ಕೊತಾರೆ ಇಬ್ಬರು. ವಾರಕ್ಕೊಂದ್ಸಲ ಆದರೂ ತೊಳಿಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅವು ತುಂಬ ಗಲೀಜು ಮಾಡ್ಕೊಬಿಡ್ತವೆ ಹಸುಗಳು. ನೋಡಿ ನಾಯಿನ ಎತ್ಕೊಂಡು ಆಟ ಆಡಿಸ್ತಾ ಕೂತ್ಕೊಂಡಿದ್ದಾನೆ. ಆ ನಾಯಿಗಳು ಅಂದರೆ ತುಂಬ ಹುಚ್ಚು ಫ್ರೆಂಡ್ಸ್ ಇವನಿಗೆ, ಎತ್ಕೊಂಡು ಅವನ್ನ ಆಟ ಆಡಿಸೋದು. ಹಾಗೆ ಇಲ್ಲಿ ನಮ್ಮ ಮನೆಯವರು ಸೌದೆ ತಂದು ಹಾಕಿದ್ದ, ಕೋಳುಗಳೆಲ್ಲ ಅಲ್ಲಿದ್ದವು ಅಂಥೇಳಿ ಅರ್ಧಂಬರ್ಧ ಹೊಡೆದು ಇಟ್ಟಿದ್ರು ಅವರು. ಹಾಗೆ ನಾನು ಒಂದ್ಸಲ ಟ್ರೈ ಮಾಡೋಣ ಆಗುತ್ತೇನೋ ನನ್ನ ಕೈಲಿ ಅಂದ್ಬಿಟ್ಟು ಸುಮ್ಮನೆ ಟ್ರೈ ಮಾಡಿದೆ ಫ್ರೆಂಡ್ಸ್. ಆಗಿಲ್ಲ, ಒಂದೇ ಒಂದು ಚಿಕ್ಕ ಪೀಸ್ ಮುರಿತ ಅಷ್ಟೇ. ಅದು ಹೊಡೆಯೋಕೆ ಆಗಲಿಲ್ಲ. ನೋಡೋಣ, ಟ್ರೈ ಮಾಡೋಣ ಹೊಡಿತೀನೋ ಏನು ಅಂದ್ಬಿಟ್ಟು ನಾನು ಒಂದ್ಸಲ ಟ್ರೈ ಮಾಡಿದೆ. ಆದರೆ ಆಗಲಿಲ್ಲ ನನಗೆ, ಎಷ್ಟು ಹೊಡೆದ್ರೂ ಅದು ಪುಡಿನೇ ಆಗಲಿಲ್ಲ. ತುಂಬ ಗಟ್ಟಿ ಇತ್ತು ಫ್ರೆಂಡ್ಸ್ ಅದು ಸೌದೆ, ಹೊಡಿಯೋದಕ್ಕಾಗಲಿಲ್ಲ. ನಗು ಬಂದ್ಬಿಟ್ಟು ನನಗೇನೆಪ್ಪ, ಎಷ್ಟು ಹೊಡೆದ್ರು ಇದು ಕಟ್ಟಾಗ್ತಾಯಿಲ್ಲ ಅಂಥೇಳಿ. ಹಾಗೆ ನಮ್ಮ ಮನೆಯವ್ರು ಸೊಪ್ಪೆಲ್ಲ ತಂದಿದ್ರಲ್ಲ, ಕೊತ್ತಂಬರಿ ಸೊಪ್ಪೆಲ್ಲ ನೋಡಿ, ಗೊಬ್ಬರ ಒಂದು ಸ್ವಲ್ಪ ತೊಗೊಂಡೋಗಿದ್ದಾರೆ ಚೆಲ್ಲೋದಕ್ಕೆ ಅಂತ. ಬೋರ್ ಹತ್ರ ಸೀಮೆ ಹುಲ್ಗೆ ಗೊಬ್ಬರ ಚೆಲ್ಲೋದಿದ್ದು.
ಹಾಗೆ ಸೊಪ್ಪು ತಂದಿದ್ರು ಅಂತೇಳಿ ಸೊಪ್ಪೆಲ್ಲ ಬಿಡಿಸಿ ಎತ್ತಿಟ್ಕೊಳೋಣ, ಮತ್ತು ಅದು ಅಲ್ಲೇ ಹೋಗುತ್ತೆ ಅಂತ ಬಿಡಿಸ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.